ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು: ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರಕ್ಕೆ ಆಗ್ರಹಿಸಿ ಮತ್ತೆ ಮುನ್ನೆಲೆಗೆ ಬಂದ ಹೋರಾಟ. ಒಗ್ಗಟ್ಟಿನ ಹೋರಾಟಕ್ಕೆ ಮುಖಂಡರ ನಿರ್ಧಾರ. ನಗರಗೆರೆ, ಮಂಡಿಗಲ್, ಗುಡಿಬಂಡೆ ಸೇರಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರಕ್ಕೆ ಒತ್ತಾಯ. ಕಸ ವಿಲೇವಾರಿಗೆ ಬೆಂಕಿಯೇ ಪರಿಹಾರ. ಶಿಡ್ಲಘಟ್ಟ ನಗರದ ರೇಷ್ಮೆ ಬಿತ್ತನೆ ಕೋಟೆ ಆವರಣದಲ್ಲಿ ಕಸಕ್ಕೆ ಬೆಂಕಿ. ಭಾಷಣಕ್ಕೆ ಸೀಮಿತವಾದ ಜನಪ್ರತಿನಿಧಿಗಳ ಸ್ವಚ್ಛತೆ. ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ವಿರೋಧ ಖಂಡಿಸಿ ಕೋಲಾರದಲ್ಲಿ ಬಿಜೆಪಿ ಪ್ರತಿಭಟನೆ ವೇಳೆ ವಾಹನ ಸಂಚಾರ ಅವ್ಯವಸ್ಥೆ ಬಗ್ಗೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ. ವಾರ್ತೆಗಳ ವಿವರ. ಗುಡಿಬಂಡೆ ಪಟ್ಟಣದ ಗಾಯತ್ರಿ ಪ್ರಸಾದ ಭವನದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಗುಡಿಬಂಡೆ, ಮಂಡಿಕಲ್ ಮತ್ತು ನಗರಗೆರೆ ಹೋಬಳಿಗಳ ಮುಖಂಡರು ಭಾಗವಹಿಸಿ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ರಚನೆಯ ದಶಕಗಳ ಬೇಡಿಕೆಗಾಗಿ ಉಗ್ರ ಹೋರಾಟ ನಡೆಸಲು ಒಮ್ಮತದ ತೀರ್ಮಾನ ಕೈಗೊಂಡಿದ್ದಾರೆ. ಗುಡಿಬಂಡೆ ಪಟ್ಟಣದ ಗಾಯತ್ರಿ ಪ್ರಸಾದ ಭವನದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಗುಡಿಬಂಡೆ, ಮಂಡಿಗಲ್ ಮತ್ತು ನಗರಗೆರೆ ಹೋಬಳಿಗಳ ಮುಖಂಡರು ಭಾಗವಹಿಸಿ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ರಚನೆಯ ದಶಕಗಳ ಬೇಡಿಕೆಗಾಗಿ ಉಗ್ರ ಹೋರಾಟ ನಡೆಸಲು ಒಮ್ಮತದ ತೀರ್ಮಾನ ಕೈಗೊಂಡಿದ್ದಾರೆ. ಈ ಮೂಲಕ ಈ ಭಾಗದ ಜನರ ದೀರ್ಘಕಾಲದ ಕನಸನ್ನು ನನಸು ಮಾಡಲು ಈಗ ಹೊಸದೊಂದು ಹೋರಾಟಕ್ಕೆ ಅಧಿಕೃತವಾಗಿ ಮುನ್ನುಡಿ ಬರೆಯಲಾಗಿದೆ. ಸಭೆಯನ್ನುದ್ದೇಶಿಸಿ ಮಾತನಾಡಿದ ನಿವೃತ್ತ ಉಪನ್ಯಾಸಕ ಅಮೀರ್ಜಾನ್ ಅವರು, ದೇಶದಲ್ಲಿ ಕ್ಷೇತ್ರ ಮರುವಿಂಗಡಣೆಯ ಪ್ರಕ್ರಿಯೆಗಳು ನಡೆಯಲಿರುವ ಸುದ್ದಿಯ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಯನ್ನು ಮಂಡಿಸಲು ಇದುವೇ ಅತ್ಯಂತ ಪ್ರಶಸ್ತ ಸಮಯವಾಗಿದೆ ಎಂದು ತಿಳಿಸಿದರು. ಈ ಹಿಂದೆ ನಡೆದ ಹಲವು ಪ್ರತಿಭಟನೆಗಳು ತಾರ್ಕಿಕ ಅಂತ್ಯ ಕಾಣದಿದ್ದರೂ ಈ ಬಾರಿ ಜಾತಿ ಮತ್ತು ರಾಜಕೀಯ ಪಕ್ಷಗಳ ಭೇದ ಮರೆತು ಒಗ್ಗಟ್ಟಿನಿಂದ ಹೆಜ್ಜೆ ಇಡಬೇಕಿದೆ ಎಂದು ಅವರು ಕರೆ ನೀಡಿದರು. ಅಲ್ಲದೆ ಗುಡಿಬಂಡೆ ಪ್ರತ್ಯೇಕ ಕ್ಷೇತ್ರವಾಗುವವರೆಗೂ ವಿಭಿನ್ನ ರೀತಿಯ ಪ್ರತಿಭಟನೆಗಳು ನಿರಂತರವಾಗಿ ಮುಂದುವರಿಯಲಿವೆ ಎಂದು ಅವರು ಸ್ಪಷ್ಟಪಡಿಸಿದರು. ಈ ಸಮಿತಿಗಳಿಗೆ ನಾವು ಕೇವಲ ಆವೇಶದಿಂದ ಮನವಿ ಸಲ್ಲಿಸದೆ ಕಾನೂನಾತ್ಮಕವಾಗಿ ಬೇಕಾದ ಅಗತ್ಯ ದಾಖಲೆಗಳು ಮತ್ತು ಅಂಕಿ ಅಂಶಗಳನ್ನು ವ್ಯವಸ್ಥಿತವಾಗಿ ಒದಗಿಸುವ ಮೂಲಕ ಪ್ರಬಲವಾಗಿ ಒತ್ತಾಯಿಸಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ತಿಂಗಳಿಗೆ 300 ರೂಪಾಯಿ, 12 30 ಲಕ್ಷ ಆಯಿತು. ಯಾವ ನಾಯಕ ನಮಗೆ ಕೃಪಾಪೋಷಿತವಾಗಿರ್ತಕ್ಕಂಥದ್ದು ಬೇಡ. ಇಂಥ ಸಭೆ ಮಾಡೋದಕ್ಕೆ, ಪಾದಯಾತ್ರೆ ಮಾಡೋದಕ್ಕೆ, ಗೋಡೆ ತರಹ ಮಾಡೋದಕ್ಕೆ, ಕೋರ್ಸ್ ಮಾಡೋದಕ್ಕೆ, ಪ್ರವಾಸ ಭೇಟಿ ಮಾಡೋದಕ್ಕೆ, ಇಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ, ಬೆಂಗಳೂರಿಂದ ಡೆಲ್ಲಿಗೆ ಹೋಗೋದಕ್ಕೆ ನಾವು ಯಾವ ನಾಯಕ ನಾವು ಬೇಕಾಗಿಲ್ಲ. ಯಾವ ವೈಯಕ್ತಿಕವಾಗಿ ಮಾಡುವ ಬೇಕಾಗಿಲ್ಲ. ನಾನು ಹೇಳೋದು 1,000 ಜನ ಮಾತ್ರನೇ. 10,000 ಜನ ಮಾತಾಡ್ತಾ ಇದ್ದಾರೆ. 10,000 ಜನ ಮಾತಾಡಿದ್ರೆ ಒಂದು ವರ್ಷಕ್ಕೆ 3 ಕೋಟಿ ರೂಪಾಯಿ ಬೇಕಾಗಿದೆ. 1,000 ಜನ ಪ್ರತಿಯೊಬ್ಬರು 10 ರೂಪಾಯಿ ಪಕ್ಕಕ್ಕೆ ಇಟ್ಟಿದ್ರೆ 300 ರೂಪಾಯಿ, ಒಂದು ತಿಂಗಳಿಗೆ 3 ಲಕ್ಷ. 15 ತಿಂಗಳು ಡೊನೇಟ್ ಮಾಡಿದ್ರೆ 20 ಕೆಲಸಗಳು ಮುಗಿದಿರುತ್ತೆ. ಡಿಲಿಮಿಟೇಷನ್ ಹೋರಾಟಕ್ಕೆ ಪ್ರಾರಂಭ ಆಗೋದಕ್ಕೆ ನಿಮ್ಮ ಜವಾಬ್ದಾರಿ 50% ಇದೆ. ನಮ್ಮ ಹೋರಾಟಗಾರರ ಜವಾಬ್ದಾರಿ 50% ಇದೆ. ಮಾಧ್ಯಮಗಳ ಜವಾಬ್ದಾರಿ 50% ಇದೆ. ಈ ಮಾಧ್ಯಮಗಳ ನೀವು ಬಿಡುಗಡೆ ಕಾಲುವಾಗಿ ನಿಮಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಯಾಕಂದ್ರೆ ಈ ಪ್ರಸಾರ ಮಾಧ್ಯಮ ಬಹಳ ಮುಖ್ಯ. ಆ ಪ್ರಸಾರ ಮಾಧ್ಯಮದಲ್ಲಿ ನಾವು ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಅಥವಾ ನಾವು ದೇಶಕ್ಕೆ ನಾವು ಬದುಕುವುದಕ್ಕೆ ನನ್ನ ಅಭಿಪ್ರಾಯ. ಇಲ್ಲಿ ಜನರು ಬೇರೆ ಮಾಡಿದ್ದಾರೆ. ಇಲ್ಲಿ ಎಷ್ಟು ಜನ ಬಂದಿದ್ದೀರಾ? ಈ ಹೋರಾಟಕ್ಕೆ ಎಷ್ಟು ಜನ ಮಾಡಿದ್ದೀರಾ? ನೀವೆಲ್ಲರೂ ಅಭ್ಯಸಿದರೆ, ನೀವೆಲ್ಲರೂ ಸದಸ್ಯರೇ, ನೀವೆಲ್ಲರೂ ಎಲ್ಲ ರೀತಿಯ ಜವಾಬ್ದಾರಿಯನ್ನು ಈ ಸಭೆಯ ಮೂಲಕ ಗುಡಿಬಂಡೆ ಭಾಗದ ಜನರ ನ್ಯಾಯಯುತ ಬೇಡಿಕೆಗಾಗಿ ಜನಾಂದೋಲನವೊಂದು ಅಧಿಕೃತವಾಗಿ ಚಾಲನೆ ಪಡೆದುಕೊಂಡಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಎಂದು ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಷಣ ಬಿಗಿಯುತ್ತಾರೆ.
ಆದರೆ ಪರಿಸ್ಥಿತಿ ಮಾತ್ರ ತದ್ವಿರುದ್ಧವಾಗಿದೆ ಎಂಬುದಕ್ಕೆ ಶಿಡ್ಲಘಟ್ಟದ ರೇಷ್ಮೆ ಬಿತ್ತನೆ ಕೋಟಿ ಆವರಣವೇ ಜೀವಂತ ಸಾಕ್ಷಿಯಾಗಿದೆ. ಶಿಡ್ಲಘಟ್ಟ ನಗರದಲ್ಲಿ ನೈರ್ಮಲ್ಯ ಕಾಪಾಡಲು ಎಲ್ಲೆಡೆ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ನಗರಸಭೆಯ ಅಧಿಕಾರಿಗಳು ಹೇಳುತ್ತಾರೆ. ಆದರೆ ನಗರಸಭೆ ವ್ಯಾಪ್ತಿಗೆ ಇರುವ ರೇಷ್ಮೆ ಬಿತ್ತನೆ ಕೋಟಿ ಆವರಣದಲ್ಲಿ ಮಾತ್ರ ಕಸ ವಿಲೇವಾರಿ ಆಗದೆ ಅಲ್ಲಿನ ಸಿಬ್ಬಂದಿ ಅನಿವಾರ್ಯವಾಗಿ ಕಸಕ್ಕೆ ಬೆಂಕಿ ಇಟ್ಟು ವಿಲೇವಾರಿ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಸಕ್ಕೆ ಬೆಂಕಿ ಇಡುವುದರಿಂದ ಪರಿಸರ ನೈರ್ಮಲ್ಯಕ್ಕೆ ತೊಡಕಾಗುತ್ತದೆ ಎಂದು ಪರಿಸರವಾದಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ನಗರಸಭೆಯಲ್ಲಿ ಕಸ ವಿಲೇವಾರಿ ಸಮರ್ಪಕವಾಗಿ ಆದರೆ ಈ ಸ್ಥಿತಿ ಯಾಕೆ ಬರುತ್ತದೆ ಎಂದು ಹಲವರು ಪ್ರಶ್ನಿಸುವಂತಾಗಿದೆ. ಕಸಕ್ಕೆ ಬೆಂಕಿ ಇಡುವುದರಿಂದ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ, ಬದಲಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಸಂಶೋಧಕರು ಹೇಳುತ್ತಾರೆ. ಶಿಡ್ಲಘಟ್ಟ ನಗರದ ರೇಷ್ಮೆ ಬಿತ್ತನೆ ಕೋಟಿ ಆವರಣದಲ್ಲಿ ಶೇಖರಣೆಯಾಗುವ ಕಸವನ್ನು ವಿಲೇವಾರಿ ಮಾಡಲು ನಗರಸಭೆಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಮಹಿಳಾ ವಿರೋಧಿ ನಿಲುವು ಹೊಂದಿದೆ ಎಂದು ಆರೋಪಿಸಿ ಭಾನುವಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ವೃತ್ತದಲ್ಲಿ ಜೆಡಿಎಸ್ನಿಂದ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಮೂಲಗುಂಪು ಮಾಡುತ್ತಿರುವ ಕಾಂಗ್ರೆಸ್ಗೆ, ದೇಶದ ಅಭಿವೃದ್ಧಿಯನ್ನು ವಿರೋಧಿಸುವ ಕಾಂಗ್ರೆಸ್ಗೆ, ದೇಶದ ಕಾಂಗ್ರೆಸ್ಗೆ, ಮಹಿಳಾ ಮೀಸಲಾತಿ ಮಸೂದೆಯನ್ನು ಉದ್ದೇಶಪೂರ್ವಕವಾಗಿ ಸೋಲಿಸಿದ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಮಹಿಳಾ ವಿರೋಧಿ ನಿಲುವು ಹೊಂದಿದೆ ಎಂದು ಆರೋಪಿಸಿ ಭಾನುವಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ವೃತ್ತದಲ್ಲಿ ಜೆಡಿಎಸ್ನಿಂದ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ನಾರಿಶಕ್ತಿ ವಂದನಾ ಕಾಯ್ದೆಗೆ ವಿರೋಧವಾಗಿ ಇಂಡಿ ಕೂಟ ಮತ ಚಲಾಯಿಸಿರುವುದು ಮಹಿಳೆಯರಿಗೆ ಮೀಸಲಾತಿ ನೀಡಬಾರದೆಂಬ ಅವರ ಮಹಿಳಾ ವಿರೋಧಿ ಮನೋಭಾವವನ್ನು ತೋರಿಸುತ್ತದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಕೋಮುಲ್ ನಿರ್ದೇಶಕ ಚೆಲುವನಹಳ್ಳಿ ನಾಗರಾಜ್, ಮಹಿಳೆಯರಿಗೆ ರಾಜಕೀಯದಲ್ಲಿ ಹೆಚ್ಚಿನ ಅವಕಾಶ ದೊರಕಬೇಕು. ಸಮಾಜದ ಅಭಿವೃದ್ಧಿಗೆ ಅವರ ಪಾತ್ರ ಅತ್ಯಂತ ಮಹತ್ವದ್ದು. ಆದರೆ ಮಹಿಳಾ ಮೀಸಲಾತಿ ವಿರೋಧ ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟದ ನಡೆ ಮಹಿಳೆಯರಲ್ಲಿ ಆಕ್ರೋಶ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಮಹಿಳೆಯರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ 180 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಾ ಬರ್ತಾ ಇದ್ದು ಅವರಿಗೆ ವಿರೋಧವಾಗಿ ಮಾಡಿದ್ದಾರೆ. ಇವತ್ತು ಏನು ನಮ್ಮ ಮಹಿಳೆಯರು ಇವತ್ತು 33% ಮೀಸಲಾತಿಯನ್ನು ಜಾರಿಗೆಗೊಳಿಸಬೇಕಂತೇಳಿ ನಮ್ಮ NDA ಪಕ್ಷದ ಪ್ರಧಾನಮಂತ್ರಿ ಅಂತ ಮೋದಿಜಿಯವರು, ಅಪ್ಪಾಜಿ ದೇವೇಗೌಡರು, ಕುಮಾರಣ್ಣನವರು ಎಲ್ಲ ದೇಶದಲ್ಲಿ ಅವಿರೋಧವಾಗಿ ಮತ ಹಾಕಿರೋದಕ್ಕೆ ನಾವು ಅವರಿಗೆ ಧಿಕ್ಕಾರದಿಂದ ಹೇಳೋಕ್ಕೆ ದುರಾಡಳಿತ ಕಾಂಗ್ರೆಸ್ ಮುಂದೆ ಏನು ನಮ್ಮ ಆಡಳಿತ ಕಾಂಗ್ರೆಸ್ ಆಡಳಿತ ಇದೆ ಧೂಳಿಪಟ ಮಾಡಬೇಕಂತ ಹೇಳ್ತಾ ಇಲ್ಲೇನು ನಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ಏನು ಇದ್ರ ಬಗ್ಗೆ ನಾವು ಇಲ್ಲಿ ವಿರೋಧ ವ್ಯಕ್ತಪಡಿಸಿದ್ದೀರಿ. ಅದಕ್ಕೆ ನಮ್ಮ ಎಲ್ಲರೂ ಪಕ್ಷದ ಪರವಾಗಿ ಧನ್ಯವಾದಗಳು ಹೇಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.
ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ವಿರೋಧಿಸಿದ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಪ್ರತಿಭಟನೆ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಗರದ ಕೆಎಸ್ಆರ್ಟಿಸಿ ನಿಲ್ದಾಣದ ವೃತ್ತದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ವಾಹನಗಳು ಯಾವ ಕಡೆ ಹೋಗದಂತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದರು. ಈ ಸಮಯದಲ್ಲಿ ಎಲ್ಲ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಪರಿಣಾಮ ಪೊಲೀಸರು ವಾಹನಗಳು ಹೋಗಲು ಅವಕಾಶ ನೀಡುವಂತೆ ಕಾರ್ಯಕರ್ತರಿಗೆ ಸೂಚಿಸಿದರು. ಇದರಿಂದ ಆಕ್ರೋಶಗೊಂಡ ಕಾರ್ಯಕರ್ತರು ವಾಹನಗಳು ಹೋಗಲು ನಾವು ಬಿಡುವುದಿಲ್ಲ, ಅವರಿಗಾಗಿಯೇ ನಾವು ಪ್ರತಿಭಟನೆ ನಡೆಸುತ್ತಿರುವುದು ಎಂದು ಪೊಲೀಸರ ನಡುವೆ ವಾಗ್ವಾದ ನಡೆಸಿದರು. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ನಗರ ಠಾಣಾ ವೃತ್ತ ನಿರೀಕ್ಷಕ ಸದಾನಂದ್ ಏರು ಧ್ವನಿಯಲ್ಲಿ ವಾಹನಗಳು ಸರಾಗವಾಗಿ ಚಲಿಸಲು ಜಾಗ ಬಿಡುವಂತೆ ತಾಕೀತು ಮಾಡಿದ ನಂತರ ಕಾರ್ಯಕರ್ತರು ಸ್ಥಳಾವಕಾಶ ಮಾಡಿಕೊಟ್ಟರು. ಅಂಜೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ದೇವಾಲಯಕ್ಕೆ ದಾನಿಗಳು ನೀಡಿದ್ದ ಭೂಮಿಯನ್ನು ದೇವಾಲಯದ ಅರ್ಚಕ ದಾಖಲೆ ಮಾಡಿಕೊಂಡು ಮಾರಾಟ ಮಾಡಲು ಮುಂದಾಗಿದ್ದು, ದೇವಾಲಯದ ಆಸ್ತಿ ಉಳಿಸಿ ಅರ್ಚಕನನ್ನು ಬದಲಾಯಿಸಿ ದೇವಾಲಯದ ಅಭಿವೃದ್ಧಿಗೆ ಸಹಕರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಪ್ಪಚಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಉಳಿಸಿ ಉಳಿಸಿ ಬೇಕೇ ಬೇಕು, ಬೇಕೇ ಬೇಕು. ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಡಿಎನ್ ದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಪ್ಪಚಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದ ಮುಜರಾಯಿ ಇಲಾಖೆಗೆ ಸೇರಿದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀಡಿದ ಭೂಮಿಯನ್ನು ಅರ್ಚಕ ಮಾರಾಟ ಮಾಡಲು ಮುಂದಾಗಿದ್ದು, ಅರ್ಚಕರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 200 ವರ್ಷಗಳ ಪುರಾತನ ಕಾಲದ ಮುಜರಾಯಿ ಇಲಾಖೆಗೆ ಸೇರಿದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಒಗ್ಗಟ್ಟಾಗಿ ದಾನಿಗಳ ಸಹಕಾರ ಪಡೆದು ದೇವಾಲಯವನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಳಿಸಲಾಗಿದೆ. ದೇವಾಲಯಕ್ಕೆ 200 ವರ್ಷಗಳ ಹಿಂದಿನ ಕಾಲದ ತಮಿಳುನಾಡಿನ ಬಾಳಿಗಾನಹಳ್ಳಿ ಗ್ರಾಮದ ಕೆಂಪಮ್ಮ ಎಂಬ ಗೌಡರ ಕುಟುಂಬದವರು 13.20 ಎಕರೆ ಜಮೀನನ್ನು ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವ ಅರ್ಚಕರ ಜೀವನೋಪಾಯಕ್ಕಾಗಿ ಮುಜರಾಯಿ ಇಲಾಖೆಗೆ ಸರ್ವೆ ನಂಬರ್ 26/3 13.2 ಜಮೀನು ದಾನವಾಗಿ ಬರೆದುಕೊಟ್ಟಿದ್ದರು. ಆದರೆ ಶ್ಯಾಮಾಚಾರಿ ಎಂಬ ಅರ್ಚಕರ ಕುಟುಂಬದವರು ದೇವಾಲಯದಲ್ಲಿ ಪೂಜೆ ಮಾಡಿಕೊಂಡು ಜಮೀನಿನ ಸ್ವಾಧೀನದಲ್ಲಿದ್ದರು. ಆದರೆ ಅರ್ಚಕರ ಕುಟುಂಬವು ಬೆಂಗಳೂರಿಗೆ ವಲಸೆ ಹೋಗಿದ್ದು, ಈಗಾಗಲೇ 10 ಎಕರೆ ಜಮೀನನ್ನು ಮಾರಾಟ ಮಾಡಿ ಉಳಿದ 2.23 ಕುಂಟೆ ಜಮೀನು ಮಾರಾಟ ಮಾಡಲು ಮುಂದಾಗಿದ್ದು, ಈ ಜಮೀನು ಉಳಿಸಿಕೊಡುವಂತೆ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ದೇವಾಲಯದ ಆಸ್ತಿಯನ್ನು ಉಳಿಸಲು ಗ್ರಾಮಸ್ಥರೆಲ್ಲರೂ ಸೇರಿ ಹೋರಾಟ ಮಾಡಿ ಶಾಸಕರ ಮನೆಯವರೆಗೂ ಪಾದಯಾತ್ರೆ ಮಾಡುವುದಾಗಿ ತಿಳಿಸಿದ್ದಾರೆ. ದಾನಿಗಳು ದೇವಾಲಯದಲ್ಲಿ ಪೂಜೆ ಮಾಡುವ ಅರ್ಚಕರಿಗೆ ಜೀವನ ಸಾಗಿಸಲು ನೀಡಿದ ಭೂಮಿಯನ್ನು ದೇವಾಲಯಕ್ಕೆ ಸೇರಿದ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು 2 ಎಕರೆ 23 ಕುಂಟೆ ಜಮೀನನ್ನು ಮಾರಾಟ ಮಾಡಲು ಮುಂದಾಗಿದ್ದು, ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಾಗಿದ್ದು ಯಾವುದೇ ಕಾರಣಕ್ಕೂ ಆ ಜಮೀನನ್ನು ಮಾರಾಟ ಮಾಡಲು ಬಿಡುವುದಿಲ್ಲ. ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ದೇವಾಲಯಕ್ಕೆ ಒಳಪಟ್ಟ ಜಮೀನನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡುತ್ತೇವೆ ಎಂದರು. ಅದು ಮೂಲ ಬಂದ್ಬಿಟ್ಟು ದೇವಸ್ಥಾನ ಜಮೀನು, ಮೂಲ ದೇವಸ್ಥಾನ ಮಾನ್ಯ ಜಮೀನು. ಅದು ಇವ್ರ ಹೆಸರು ಮಾಡಿಕೊಂಡು ಅದನ್ನು ಸುಮಾರು ಒಂದು ಬೇರೆ ಇನ್ನು ಇವಾಗ ಅಧಿವೇಶನದಲ್ಲಿ 2 ಎಕರೆ 24 ಕುಂಟೆ ಇದೆ. 2 ಎಕರೆ 24 ಕುಂಟೆನ ಇವರು ಇವಾಗ ಬೇರೆಯವ್ರಿಗೆ ಮಾರಿಬಿಟ್ಟು ಅದನ್ನ ಏನು ಅವರು ನಮ್ಮ ಸ್ವಂತ ಜಮೀನು ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಮಾರಿಬಿಟ್ಟು ಅದನ್ನ ಅವ್ರ ಸ್ವಂತಕ್ಕೆ ಯೂಸ್ ಮಾಡ್ಕೊಳಕ್ಕೆ ಪ್ಲಾನ್ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಎಲ್ಲ ಇದೆ, ಅದೇನು ಸಮಸ್ಯೆ ಏನಿಲ್ಲ, ಅದೆಲ್ಲ ಕ್ಲಿಯರ್ ಆಗಿದೆ. ಬಟ್ ಈಗ ಈ ಯಾವುದೇ ಕಾರಣಕ್ಕಾಗಲಿ ಈ ಒಂದು 2 ಎಕರೆ 23 ಗುಂಟೆ 1 ಗುಂಟೆ ಖರಾಬ್ ಇದೆ, 2 ಎಕರೆ 24 ಗುಂಟೆನ ಯಾವುದೇ ಕಾರಣಕ್ಕೆ ಮಾರಬಾರದು ಅಂತ ಹೇಳ್ಬಿಟ್ಟು ಎಲ್ಲ ಗ್ರಾಮಸ್ಥರ ಕಡೆಯಿಂದ ನಾವು ತಹಸೀಲ್ದಾರ್ಗೆ ಒಂದು ಒತ್ತಾಯ ಮಾಡ್ತಾ ಇದ್ದೇವೆ. ಆಲ್ರೆಡಿ ತಹಸೀಲ್ದಾರ್ಗೆ ಒಂದು ಲೆಟರ್ ಮುಖಾಂತರ ಕೊಟ್ಟಿದ್ದೇವೆ. ಆಮೇಲೆ ತಹಸೀಲ್ದಾರ್ಗೂ ಇನ್ಫಾರ್ಮೇಷನ್ ಇದೆ, ಮತ್ತೆ ಸರ್ಕಾರ ಡಿಸಿಗೂ ಇನ್ಫಾರ್ಮೇಷನ್ ಇದೆ, ಎಸಿಗೂ ಇನ್ಫಾರ್ಮೇಷನ್ ಇದೆ. ಮುಂದಿನ ದಿನಗಳಲ್ಲಿ ನಾವು ಡಿಸಿ ಎಸಿ ಕೂಡ ಮೀಟ್ ಮಾಡ್ತೀವಿ, ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಮತ್ತೆ ಸಚಿವರಿಗೆ ಇನ್ಫಾರ್ಮೇಷನ್ ಇದೆ. ನಮ್ಮ ಶಾಸಕರಾದಂತಹ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ತಾಲೂಕಿನ ಶಾಸಕರು ನಂಜೇಗೌಡರು
ತುಂಬಾ ಇಂಥ ವಿಚಾರಗಳಲ್ಲಿ ಅವರು ತುಂಬಾ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ನಾವು ನಿತ್ಯ ಅವ್ರನ್ನ ನೋಡಿಕೊಂಡು ಅವರ ಒಂದು ಹಾದಿಯಲ್ಲಿ ಬೆಳೀತಾ ಇದ್ದೀವಿ. ಅವರಿಗೆ ಒಂದು ಗಮನಕ್ಕೆ ಏನಂದ್ರೆ ಯಾವುದೇ ಕಾರಣಕ್ಕೆ ಈ ಒಂದು ಅನಾನುಕೂಲ ನಡೀತಾ ಇರೋ ಈ ಒಂದು ಜಮೀನನ್ನ ಯಾವುದೇ ಕಾರಣಕ್ಕೆ ಅವರು ಮಾರಾಟಕ್ಕೆ ಮಾಡಬಾರದು. ಮುಂದಿನ ದಿನಗಳಲ್ಲಿ ಏನು ಈ 2 ಎಕರೆ 23 ಗುಂಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಗ್ಬೇಕಂತ ಹೇಳ್ಬಿಟ್ಟು ನಮಗೆ ತುಂಬಾ ಒತ್ತಾಯಪೂರ್ವಕ ಶಾಸಕರಿಗೆ ಮತ್ತೆ ನಮ್ಮ ತಹಶೀಲ್ದಾರ್ ಮೇಡಮ್ಗೆ ನಾವು ಮಾಧ್ಯಮಗಳ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹಾಗೂ ನಮ್ಮ ಶಾಸಕರಿಗೆ ಒಂದು ಮನವಿ, ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತೆ ಎಲ್ಲ ನಮ್ಮ ಯುವಕರು ಮತ್ತೆ ಎಲ್ಲ ನಮ್ಮ ಹಿರಿಯರ ಪರವಾಗಿ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಆಗಲಿ ಈ ಒಂದು ವಿಷಯವನ್ನ ನಮ್ಮ ಡಿಸ್ಟಿಕ್ DC-ಗಾಗಿರ್ಬೋದು, AC-ಗಾಗಿರ್ಬೋದು ಮತ್ತೆ ಸರ್ಕಾರ ಗಮನ ತರಬೇಕು. ಸರ್ಕಾರಕ್ಕೆ ಗಮನ ತಂದು ಈ ಒಂದು ಅನಾಹುತನ ನಿಲ್ಲಿಸಬೇಕು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರಕ್ಕೆ ಆಗ್ರಹಿಸಿ ಮತ್ತೆ ಮುನ್ನೆಲೆಗೆ ಬಂದ ಹೋರಾಟ. ಒಗ್ಗಟ್ಟಿನ ಹೋರಾಟಕ್ಕೆ ಮುಖಂಡರ ನಿರ್ಧಾರ. ನಗರಗೆರೆ, ಮಂಡಿಗಲ್, ಗುಡಿಬಂಡೆ ಸೇರಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರಕ್ಕೆ ಒತ್ತಾಯ. ಕಸ ವಿಲೇವಾರಿಗೆ ಬೆಂಕಿಯೇ ಪರಿಹಾರ. ಶಿಡ್ಲಘಟ್ಟ ನಗರದ ರೇಷ್ಮೆ ಬಿತ್ತನೆ ಕೋಟೆ ಆವರಣದಲ್ಲಿ ಕಸಕ್ಕೆ ಬೆಂಕಿ. ಭಾಷಣಕ್ಕೆ ಸೀಮಿತವಾದ ಜನಪ್ರತಿನಿಧಿಗಳ ಸ್ವಚ್ಛತೆ. ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ವಿರೋಧ ಖಂಡಿಸಿ ಕೋಲಾರದಲ್ಲಿ ಬಿಜೆಪಿ ಪ್ರತಿಭಟನೆ ವೇಳೆ ವಾಹನ ಸಂಚಾರ ಅವ್ಯವಸ್ಥೆ ಬಗ್ಗೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.